Hello everyone. Today we will discuss about quasi-experimental research design. ಕ್ವಾಂಟಿಟೇಟಿವ್ ರಿಸರ್ಚ್ ಒಳಗೆ 3 ಟೈಪ್ಸ್ ಬರ್ತಾವೆ. ಅದರೊಳಗೆ ಎಕ್ಸ್ಪೆರಿಮೆಂಟಲ್, ಕ್ವಾಸಿ ಎಕ್ಸ್ಪೆರಿಮೆಂಟಲ್, ನಾನ್ ಎಕ್ಸ್ಪೆರಿಮೆಂಟಲ್. ಇದು ಸೆಕೆಂಡ್ ಒನ್, ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್. ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಆರ್ ಸಿ ಟಿ. ಅಂದರೆ ನಾನ್ ಆರ್ ಸಿ ಟಿ ಅಂದರೆ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್. ನಾನ್ ಅಂದ್ರೆ ನಾಟ್ ರ್ಯಾಂಡಮೈಸ್ಡ್ control trial ಅಂದರೆ quasi experimental another name. It involves the manipulation of the independent variable to observe the effect of the dependent variable, but it lacks of randomization of the participants. ಇಲ್ಲಿ ಸೇಮ್ ಎಕ್ಸ್ಪೆರಿಮೆಂಟಲ್ ಥರ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಮ್ಯಾನುಪ್ಲೇಟ್ ಮಾಡಿ ಅದರ ಎಫೆಕ್ಟ್ನ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಕಾಣ್ತಾ ಹೋಗ್ತಾರೆ. ಆದರೆ ಇಲ್ಲಿ ರ್ಯಾಂಡಮೈಸೇಷನ್ನ ಇರಲ್ಲ. ಆ ಕಾರಣಕ್ಕೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಏನೈತಲ್ಲ ಅವ್ರಿಗೆ ಇಷ್ಟ ಬಂದವ್ರನ್ನ ತೊಗೊತಾರೆ. ಇನ್ ಅಡಿಷನ್ ಸಮ್ ಆಫ್ ದ ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಈವನ್ ಲ್ಯಾಕ್ಸ್ ಅ ಕಂಟ್ರೋಲ್ ಗ್ರೂಪ್. ಇಲ್ಲಿ ಕಂಟ್ರೋಲ್ ಗ್ರೂಪು ಇರಲ್ಲ ಕಂಪ್ಯಾರಿಸನ್ ಮಾಡೋಕ್ಕೆ. Quasi experimental is generally used to establish the causality in situation where a researcher are not able to randomly assign the subjects to group or for various reasons in certain situation cannot have a control group for a comparison in the experimental study. ಅಂದರೆ ಏನಾಗುತ್ತಂದ್ರೆ ಇಲ್ಲೇ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಪಲ್ಸ್ ಇರ್ತಾವೆ. ಆ ಸ್ಯಾಂಪಲ್ಸಿಗೆ ಮತ್ತು ನೀನು ರ್ಯಾಂಡಮೈಸ್ ಮಾಡೋಕ್ಕಾಗಲ್ಲ. ಸೊ ರಿಸರ್ಚರ್ ಅಂಥ ಎಮರ್ಜೆನ್ಸಿ ಸಿಚುವೇಶನ್ನಾಗ ರ್ಯಾಂಡಮೈಸೇಷನ್ ತೆಗೆದಾಕ್ತಾರೆ. ಆಮೇಲೆ ಏನಾಗುತ್ತೆ ಅದ್ರೊಳಗೆ ಮತ್ತು ಕಂಟ್ರೋಲ್ ಗ್ರೂಪ್ ಅಂತಲೂ ಮಾಡೋಕ್ಕಾಗಲ್ಲ. ಸೊ ಕಂಟ್ರೋಲ್ ಗ್ರೂಪು ಮತ್ತು ರ್ಯಾಂಡಮೈಸೇಷನ್ನ ಎರಡೂ ಇದ್ರೊಳಗೆ ತೆಗೆದು ಹಾಕ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವಂದ್ರೆ ಇಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಒಳಗೆ ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಏನದು ಓದಿದ್ನಲ್ಲ ಅವೇ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸು ಅವೇ ಬರ್ತಾವೆ. ಮ್ಯಾನಿಪ್ಯುಲೇಷನ್ ಆಫ್ ಅ ಇಂಡಿಪೆಂಡೆಂಟ್ ವೇರಿಯೇಬಲ್ ಟು ಅಬ್ಸರ್ವ್ ದ ಎಫೆಕ್ಟ್ ಆಫ್ ದ ಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಮ್ಯಾನಿಪ್ಯುಲೇಷನ್ ಮಾಡ್ಬೋದು. ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಎಫೆಕ್ಟ್ ಕಾಣೋಕ್ಕೋಸ್ಕರ ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಮ್ಯಾನಿಪ್ಯುಲೇಷನ್ ಮಾಡ್ಬೋದು. ಲ್ಯಾಕ್ ಆಫ್ ರ್ಯಾಂಡಮೈಸೇಷನ್ ಆ್ಯಂಡ್ ಇನ್ ಸಮ್ ಕೇಸಸ್ ಕಂಟ್ರೋಲ್ ಗ್ರೂಪ್ ಆಲ್ಸೋ ಇಸ್ ನಾಟ್ ದೇರ್. ಅಂದರೆ ರ್ಯಾಂಡಮೈಸೇಷನಲ್ಲೇ ಇರಲ್ಲ, ಯಾಕಂದ್ರೆ ಇರೋ ಸ್ಯಾಂಪಲ್ಸೇ ಕಡಿಮೆ ಇರ್ತಾವೆ. ಸೊ ರ್ಯಾಂಡಮೈಸೇಷನ್ ಇರಲ್ಲ. ದೆನ್ ಕಂಟ್ರೋಲ್ ಗ್ರೂಪ್ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಗ್ರೂಪನ್ನು ತೆಗೆದು ಹಾಕಿರ್ತಾರೆ. ಎಕ್ಸ್ಪೆರಿಮೆಂಟಲ್ ಮತ್ತು ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಇರೋ ಮೇನ್ ಡಿಫ್ರೆನ್ಸ್ ಇವೆರಡು. ಟೈಪ್ಸ್ ಆಫ್ ಕ್ವಾಸಿ ಎಕ್ಸ್ಪೆರಿಮೆಂಟಲ್ ಡಿಸೈನ್. ಫಸ್ಟ್ ಒನ್ ನಾನ್ ರ್ಯಾಂಡಮೈಸ್ಡ್ ಕಂಟ್ರೋಲ್ ಗ್ರೂಪ್. ಫಸ್ಟ್ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಇರುತ್ತೆ, ಪ್ರೀ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಟ್ರೀಟ್ಮೆಂಟ್ ಇರುತ್ತೆ, ಪೋಸ್ಟ್ ಟೆಸ್ಟ್ ಇರುತ್ತೆ. ಇದ್ರೊಳಗೆ ಕಂಟ್ರೋಲ್ ಗ್ರೂಪ್ ಇರ್ತೈತಿ. ದೆನ್ ಕಂಟ್ರೋಲ್ ಗ್ರೂಪ್ ಒಳಗೆ ಪ್ರೀ ಟೆಸ್ಟ್ ಇಲ್ಲ ಟ್ರೀಟ್ಮೆಂಟ್ ಇರಲ್ಲ. ದೆನ್ ಪೋಸ್ಟ್ ಟೆಸ್ಟ್ ಇರ್ತೈತಿ. ಎಕ್ಸ್ಪೆರಿಮೆಂಟಲ್ ಗ್ರೂಪು ಕಂಟ್ರೋಲ್ ಗ್ರೂಪ್ ಒಳಗೆ ಸೇಮ್ ಇರೋದು ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್. ಇಲ್ಲಿ ಮೇನ್ ಟ್ರೀಟ್ಮೆಂಟ್ ಒಂದೇ ಇರಲ್ಲ. ಆಯ್ತಾ? ಇಲ್ಲಿ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಅಂತ ಐತಲ್ಲ, ಅದು ಎಕ್ಸ್ಪೆರಿಮೆಂಟಲ್ ಗ್ರೂಪ್ 1 ಎಕ್ಸ್ಪೆರಿಮೆಂಟಲ್ ಗ್ರೂಪ್ 1 ಅಂತ 2 ಅಂತ ಬರ್ಕೊಳ್ರಿ. ನಾನು ಅಲ್ಲಿ ಮೆನ್ಷನ್ ಮಾಡಲಿಲ್ಲ. ನೆಕ್ಸ್ಟ್ ಒನ್ ನಾನ್ ಇಕ್ವಿವೆಲೆಂಟ್ ಕಂಟ್ರೋಲ್ ಗ್ರೂಪ್ ಪೋಸ್ಟ್ ಟೆಸ್ಟ್ ಓನ್ಲಿ ಡಿಸೈನ್. ಇಲ್ಲಿ ಪೋಸ್ಟ್ ಟೆಸ್ಟ್ ಓನ್ಲಿ ಡಿಸೈನ್ ಅಂದರೆ ಇದ್ರೊಳಗೆ ಪ್ರೀ ಟೆಸ್ಟ್ ಇರಲ್ಲ. ಸೊ ಪೋಸ್ಟ್ ಟೆಸ್ಟ್ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಗ್ರೂಪು, ಸೆಕೆಂಡ್ ಎಕ್ಸ್ಪೆರಿಮೆಂಟಲ್ ಗ್ರೂಪು. ದೆನ್ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಒಳಗೆ ಟ್ರೀಟ್ಮೆಂಟ್ ಇರುತ್ತೆ, ಡೈರೆಕ್ಟ್ ಪೋಸ್ಟ್ ಟೆಸ್ಟ್ ಇರ್ತೈತಿ. ಬಟ್ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಒಳಗೆ ಟ್ರೀಟ್ಮೆಂಟ್ ಇರಲ್ಲ, ಪ್ರೀ ಟೆಸ್ಟ್ ಇರಲ್ಲ, ಡೈರೆಕ್ಟಾಗಿ ಪೋಸ್ಟ್ ಟೆಸ್ಟ್ ಇರ್ತೈತಿ. ನೆಕ್ಸ್ಟ್ ಒನ್ ಈಸ್ ಟೈಮ್ ಸೀರೀಸ್ ನಾನ್ ಇಕ್ವಿವೆಲೆಂಟ್ ಕಂಟ್ರೋಲ್ ಗ್ರೂಪ್. ಇಲ್ಲಿ ಟೈಮ್ ಸೀರೀಸ್ ಅನ್ನೋದು ಹೇಳ್ತೈತಿ ಟೈಮ್ ಐತಿ ಅಂಥೇಳಿ. ಸೊ 1, 2, 3 ಇವೇನದಾವಲ್ಲ ಇವು ಟೈಮ್ ಸೀರೀಸ್ ಇಲ್ಲೇ. ದೆನ್ 4, 5, 6 O4, O5, O6 ಇದೆಲ್ಲ ಇದು ಟೈಮ್ ಸೀರೀಸು. ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿಗೆ ಟೈಮ್ ಸೀರೀಸ್ ಕೊಟ್ಟು ಆಮೇಲೆ ಇದು ಏನು ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಪೋಸ್ಟ್ ಟೈಮ್ ಸೀರೀಸ್ ಕೊಡ್ತಾರೆ. ಆದರೆ ಇಲ್ಲಿ ಕಂಟ್ರೋಲ್ ಗ್ರೂಪಿಗೆ ಹಂಗಿರಲ್ಲ, ಟ್ರೀಟ್ಮೆಂಟ್ ಇಲ್ಲಿ ಮಿಸ್ಸಿಂಗ್ ಇರುತ್ತೆ. ಸೊ ಟೈಮ್ ಸೀರೀಸ್ ನಾನ್ ಇಕ್ವಿವೆಲೆಂಟ್ ಕಂಟ್ರೋಲ್ ಗ್ರೂಪ್ ಅಂಥೇಳಿ ಕರೀತಾರೆ ಅದಕ್ಕೆ. ನೆಕ್ಸ್ಟ್ ಒನ್ ಈಸ್ ಟೈಮ್ ಸೀರೀಸ್ ಡಿಸೈನ್. ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಇರುತ್ತೆ, ಆಮೇಲೆ ಪಾಸ್ ಕೊಡ್ತಾರೆ. ಟೈಮ್ 1, ಟೈಮ್ 2, ಟೈಮ್ 3 ಅಂದರೆ O1, O2, O3 ಕೊಟ್ಟು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ನೆಕ್ಸ್ಟ್ O4, O5, O6 ಅಂತ ಕೊಡ್ತಾರೆ. ಈಗ ಥರ್ಡ್ ಒನ್ ಒಳಗೆ ನೋಡಿದ್ವಲ್ಲ ಅಲ್ಲೇ ಕಂಟ್ರೋಲ್ ಗ್ರೂಪ್ ಅಂತು, ಬಟ್ ಇಲ್ಲೇ ಕಂಟ್ರೋಲ್ ಗ್ರೂಪ್ ಇರಲ್ಲ, ಓನ್ಲಿ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಇರುತ್ತೆ. ಟೈಮ್ ಸೀರೀಸ್ ಡಿಸೈನ್ ವಿತ್ ಅ ವಿತ್ಡ್ರಾನ್ ಆ್ಯಂಡ್ ರೀಇನ್ಸ್ಟಿಲೇಷನ್ ಟ್ರೀಟ್ಮೆಂಟ್ ಡಿಸೈನ್. ಅಂದರೆ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಈಗ ಒಂದು ಪೇಷಂಟ್ ಐತಿ, ಆ ಪೇಷಂಟ್ಗೆ ಫಸ್ಟ್ ಟೈಮ್ ಬಿಟ್ಟು ಅಂದರೆ ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಮತ್ತೊಂದೆರಡು ದಿನ ಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ವಿತ್ಡ್ರಾನ್ ಮಾಡ್ತಾರೆ. ಅಂದ್ರೆ ಈ ಕೊಡ್ತಿರೋಂಥ ಟ್ರೀಟ್ಮೆಂಟ್ನ ಅದನ್ನು ನಿಲ್ಲಿಸ್ತಾರೆ. ದೆನ್ ನಿಲ್ಲಿಸಿ ಮತ್ತು
ಒಂದೆರಡು ಟೈಮ್ ಬಿಟ್ಟು ದೆನ್ ಟ್ರೀಟ್ಮೆಂಟ್ ಈಸ್ ರೀಇನ್ಸ್ಟಿಲೇಟೆಡ್ ಅಂದ್ರೆ ರೀಇನ್ಸ್ಟಿಲ್ ಅಂದ್ರೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಆಮೇಲೆ ಮತ್ತೆ ಪೇಷಂಟಿಗೆ ಪಾಸ್ ಕೊಡ್ತಾರೆ. ಆವಾಗ ಇದು ಟೈಮ್ ಸೀರೀಸ್ ಡಿಸೈನ್ ವಿತ್ ವಿಡ್ರಾನ್ ಆ್ಯಂಡ್ ರೀಇನ್ಸ್ಟಿಲೇಷನ್ ಆಫ್ ದ ಟ್ರೀಟ್ಮೆಂಟ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಒನ್ ಈಸ್ ಒನ್ ಗ್ರೂಪ್ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಡಿಸೈನ್. ಒನ್ ಗ್ರೂಪ್ ಅಂದರೆ ಒಂದೇ ಗ್ರೂಪ್ ಇರುತ್ತಿಲ್ಲ, ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಅಷ್ಟೇ ಇರುತ್ತೆ, ಕಂಟ್ರೋಲ್ ಗ್ರೂಪ್ ಇರಲ್ಲ. ಅಂದರೆ ಎಕ್ಸ್ಪೆರಿಮೆಂಟಲ್ ಗ್ರೂಪು ಪ್ರೀ ಟೆಸ್ಟ್ ಮಾಡ್ತಾರೆ, ಅಂದರೆ ಫಸ್ಟ್ ಡಿಸೀಸ್ ಯಾವುದಾದ್ರು ಇದಾವೆ ಅಂತ ನೋಡ್ತಾರೆ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಪೋಸ್ಟ್ ಟೆಸ್ಟ್ ಡಿಸೀಸ್ ಯಾವುದು ಚೆನ್ನಾಗಿ ಹೆಂಗಾಗಿದೆ ಹೆಂಗಿದೆ ಡಿಸೀಸ್ ಕಂಡೀಷನ್ ಇವಾಗ ಅಂತೇಳಿ ನೋಡ್ತಾರೆ. ಇದು ಒನ್ ಗ್ರೂಪ್ ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಡಿಸೈನ್. ಅಡ್ವಾಂಟೇಜಸ್: ಇಟ್ ಈಸ್ ಪ್ರಾಕ್ಟಿಕಲ್ ಆ್ಯಂಡ್ ಫೀಸಿಬಲ್ ಟು ಕಂಡಕ್ಟ್ ದ ರಿಸರ್ಚ್ ಸ್ಟಡಿ. ಅಂದರೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಕಂಡಕ್ಟ್ ಮಾಡ್ಬೋದು ರಿಸರ್ಚ್ ಇದು ಕ್ವಾಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ನ. ಮತ್ತು ದಿಸ್ ಡಿಸೈನ್ ಈಸ್ ಮೋರ್ ಸೂಟೇಬಲ್ ಫಾರ್ ದ ರಿಯಲ್ ವರ್ಲ್ಡ್ ನ್ಯಾಚುರಲ್ ಸೆಟ್ಟಿಂಗ್ ದ್ಯಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ ಒಳಗೆ ಏನಾಗ್ತೈತಿ ಅಂದ್ರೆ ರ್ಯಾಂಡಮ್ ಆಗಿ ಪಾಪ್ಯುಲೇಷನ್ ತೊಗೊಂಡು ಮಾಡ್ತಾರೆ, ಬಟ್ ಇದು ಇರೋ ಅಂಥ ರಿಸರ್ಚ್ ಒಳಗೆ ಮಾಡ್ಬೋದು. ಸೊ ಸಮ್ ವೇರಿಯೇಬಲ್ ಕೆನಾಟ್ ಬಿ ಎಥಿಕಲಿ ಬಿ ರ್ಯಾಂಡಮೈಸ್ಡ್. ಅಂದರೆ ಈಗ ಎಥಿಕಲ್ಲಾಗಿ ರ್ಯಾಂಡಮೈಸ್ ಮಾಡೋಕ್ಕಾಗಲ್ಲ. ಇದ್ರೊಳಗೆ ಮೇನ್ ಇರೋದು ರ್ಯಾಂಡಮೈಸೇಷನ್ ಇಲ್ಲದೆ ಇರೋದಂದರೆ ರ್ಯಾಂಡಮೈಸೇಷನ್ ಮತ್ತು ಕಂಟ್ರೋಲ್ ಗ್ರೂಪ್. ನೆಕ್ಸ್ಟ್ ಈಸ್ ಡಿಸ್ಅಡ್ವಾಂಟೇಜ್: ವೀಕ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಟು ಎಸ್ಟಾಬ್ಲಿಷ್ ದ ಕ್ಯಾಸುವಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಇಲ್ಲಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ ಮಧ್ಯೆ ಇರೋ ರಿಲೇಷನ್ಶಿಪ್ ಅಷ್ಟಾಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇದು ವೀಕ್ ಎಕ್ಸ್ಪೆರಿಮೆಂಟಲ್ ಡಿಸೈನ್. ದೆನ್ ಲ್ಯಾಕ್ ಆಫ್ ರ್ಯಾಂಡಮೈಸೇಷನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಸೆಲೆಕ್ಷನ್ ಬಯಾಸ್. ಅಂದರೆ ರಿಸರ್ಚರಿಲ್ಲೇ ತಮಗೆ ಯಾರನ್ನ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾನೆ ರಿಸರ್ಚ್ ಮಾಡೋಕ್ಕೆ. ಸೊ ಇಲ್ಲೇನು ಅಂದರೆ ಬಯಾಸ್ ಗೊತ್ತಾಗುತ್ತೆ, ರ್ಯಾಂಡಮೈಸೇಷನ್ ಇರಲ್ಲ. ಲ್ಯಾಕ್ ಆಫ್ ಅ ಕಂಟ್ರೋಲ್ ಗ್ರೂಪ್ ಓವರ್ ದ ರಿಸರ್ಚ್ ಸೆಟ್ಟಿಂಗ್ ಮೇಕ್ಸ್ ದ ರಿಸಲ್ಟ್ ಆಫ್ ದಿಸ್ ಡಿಸೈನ್ ಲೆಸ್ ರಿಲಿಯಬಲ್ ಆ್ಯಂಡ್ ವೀಕ್. ಅಂದ್ರೆ ಕಂಟ್ರೋಲ್ ಗ್ರೂಪ್ ಇರಲ್ಲ. ಕಂಟ್ರೋಲ್ ಗ್ರೂಪ್ ಅಂದರೆ ಕಂಪ್ಯಾರಿಸನ್ ಇರೋಂಗಿಲ್ಲ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಮತ್ತು ಕಂಟ್ರೋಲ್ ಗ್ರೂಪ್ ಮಧ್ಯ. ಸೊ ಇಲ್ಲೇನಾಗುತ್ತೆ ಅಂದರೆ ಇದು ವೀಕ್ ಆಗುತ್ತೆ, ಲೆಸ್ ರಿಲಿಯಬಲ್ ಮತ್ತು ಆಗುತ್ತೆ ಇದ್ರೊಳಗೆ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್. Please like, share and subscribe.